ಸಿದ್ದರಾಮಯ್ಯ ಕುರ್ಚಿಯಿಂದ ಕೆಳಗಿಳಿತಾರ? DCM DK ಶಿವಕುಮಾರ್ CM ಆಗ್ತಾರಾ? ಇದು ರಾಜ್ಯ ರಾಜಕೀಯದಲ್ಲಿ ಮೂಲ ಪ್ರಶ್ನೆಯಾಗಿ ದೊಡ್ಡ ಮಟ್ಟದಲ್ಲಿ ಸಂಚಲನ ಸೃಷ್ಟಿ ಮಾಡಿದಂಥ ಒಂದು ಸುದ್ದಿ. ದಿನಗಳೆದಂತೆ ಆ ಚುನಾವಣೆ ಮುಗಿಲಿ, ಈ ಚುನಾವಣೆ ಮುಗಿಲಿ, ಆ ರಾಜ್ಯದ ಚುನಾವಣೆ ಮುಗಿಲಿ ಅಂತ ಸಬೂಬು ಹೇಳ್ತಾ ಇದ್ದಂಥ ಹೈಕಮಾಂಡ್ಗೆ ಇನ್ಯಾವ ಕಾರಣ ಕೊಡೋಕೆ ಸಜ್ಜಾಗಿದೆ? ಎದುರಾಳಿಗಳು ಪ್ರತಿ ದಾಳಿಯನ್ನೇನಾದರೂ ಮಾಡ್ತಾ ಇದ್ದಾರೆ. ಹೀಗೆ ರಾಜಕಾರಣದ ಹಲವು ಮಸಲತ್ತುಗಳು ನಡೀತಾನೆ ಇರುತ್ತವೆ. ಎಸ್, ಅದಕ್ಕೆ ಸಪೋರ್ಟಿವ್ ಆಗಿ ಈಗ ನಾವು ನ್ಯೂಸ್ ನೋಡ್ತಾ ಹೋಗೋಣ. ಲೆಟ್ಸ್ ಗೋ ಫಾರ್ ಸ್ಕ್ರೀನ್. ರಾಜ್ಯ ರಾಜಕಾರಣದ ಅತಿ ದೊಡ್ಡ ಸುದ್ದಿ, ಅನುಮಾನವೇ ಇಲ್ಲ. ಮೇ 15ಕ್ಕೆ ಅಧಿಕಾರ ಹಸ್ತಾಂತರ ಆಗುತ್ತಾ ಗೊತ್ತಿಲ್ಲ. ಮೇ 15ರಂದು DK ಶಿವಕುಮಾರ್ ಅವರ ಜನ್ಮದಿನ. ಮೇ 20ರಂದು ಕಾಂಗ್ರೆಸ್ ಸರ್ಕಾರಕ್ಕೆ ಭರ್ತಿ 3 ವರ್ಷ ಪೂರೈಕೆ ಆಗುತ್ತೆ. ಆ ದಿನವೇ DKಗೆ ಏನಾದರೂ CM ಕುರ್ಚಿ ಭಾಗ್ಯ ಸಿಗಲಿದೆಯಾ? ದೆಹಲಿ ದಂಡಯಾತ್ರೆ ಏನಾದರೂ ಫಲಪ್ರದ ಆಯ್ತಾ ಇಲ್ವಾ? ಮಾತಿನಂತೆ ಆಗುತ್ತೆ ಅನ್ನೋ ಮಾತುಗಳನ್ನು ಆಡಿದ್ದಾರೆ ಯಾರು? DK ಶಿವಕುಮಾರ್. ಅವರ ಮಾತಿನ ಮರ್ಮ ಏನು ಹಾಗಾದ್ರೆ? ಇದು ಅಶ್ವವೇಗ ನ್ಯೂಸ್ನ ಬಿಗ್ ಪೊಲಿಟಿಕಲ್ ನ್ಯೂಸ್ ಅಪ್ಡೇಟ್ ಅಟ್ ದಿಸ್ ಮೊಮೆಂಟ್. ಕಾಂಗ್ರೆಸ್ನಲ್ಲಿ ಮತ್ತೆ ಮುನ್ನೆಲೆಗೆ ಬರ್ತಾ ಇರುವಂತಹ ಪಟ್ಟದಾಟಕ್ಕೆ ಪೂರಕವಾದಂತಹ ಸುದ್ದಿ ಇದು. ಕುರ್ಚಿ ಕಬಳಿಸೋಕ, ಕುರ್ಚಿಯನ್ನು ಆರಾಮಾಗಿ ಸ್ವೀಕರಿಸೋದ ಅಷ್ಟು ಈಸಿ ಇದೆಯಾ? ದಾಳ ಪ್ರತಿ ದಾಳಗಳನ್ನು ಉರುಳಿಸ್ತಾನೆ ಇರಬೇಕಾ? ಸ್ಟ್ರಾಟಜಿಗಳನ್ನು ಮಾಡ್ತಾನೆ ಇರಬೇಕಾ? ಇವ್ರದ್ದೇ ಆದಂಥ ಅಜೆಂಡಾವನ್ನು ಸೆಟ್ ಮಾಡ್ತಾನೆ ಇರಬೇಕಾ? ಹೈಕಮಾಂಡ್ ಜೊತೆ ಹೇಗಿರಬೇಕು? ಯಾವೆಲ್ಲ ನಾಯಕರನ್ನು, ಯಾವೆಲ್ಲ ಶಾಸಕರನ್ನು ಯಾವ ರೀತಿ ತಮ್ಮ ತೆಕ್ಕೆಗೆ ತೆಗೆದುಕೊಳ್ಬೇಕು? ಮತ್ತು CM ಸಿದ್ದರಾಮಯ್ಯನವರು ಅಷ್ಟು ಈಸಿಯಾಗಿ ಸುಲಭದಲ್ಲಿ ತಮ್ಮ ಕುರ್ಚಿಯನ್ನು ಬಿಟ್ಕೊಟ್ಬಿಡ್ತಾರಾ, ಅಥವಾ ಇನ್ನೂ ಅವರೇ ಮುಂದುವರಿಲಿಕ್ಕೆ ತೆರೆಮರೆಯಲ್ಲಿ ಕಸರತ್ತು ನಡೆಸ್ತಾ ಇದ್ದಾರಾ? ಯಾಕಂತ ಹೇಳಿದರೆ ಈ ಎಲ್ಲ ಆಟಾಟೋಪಗಳನ್ನು ನಾವು ನೋಡಿಕೊಂಡೇ ಬಂದಿದ್ದೀವಿ. ಹಾಗಾಗಿ ಅದನ್ನೇ ನಾವು ಮಾತನಾಡಬೇಕಾಗತ್ತೆ. ಇದಕ್ಕಿಂತ ಭಿನ್ನವಾಗಿ ಮಾತನಾಡಲಿಕ್ಕೆ ಸಾಧ್ಯ ಇಲ್ಲ. ಸಿದ್ದರಾಮಯ್ಯನವರ ಪುತ್ರ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರು ಕೂಡ ಈಗಾಗಲೇ ಹೇಳಿದ್ದಾರೆ, ಕುರ್ಚಿ ಖಾಲಿ ಇಲ್ಲ, 5 ವರ್ಷನೂ ನಮ್ಮ ಅಪ್ಪನೇ ಮುಖ್ಯಮಂತ್ರಿ ಅಂತ ಯತೀಂದ್ರ ಸಿದ್ದರಾಮಯ್ಯನವರು ತಮ್ಮ ತಂದೆಯ ಪರವಾಗಿ, ಅರ್ಥಾತ್ ಸಿದ್ದರಾಮಯ್ಯನವರ ಪರವಾಗಿ ಬ್ಯಾಟ್ ಬೀಸ್ತಾನೆ ಇದ್ದಾರೆ. ಅದಕ್ಕೆ DK ಶಿವಕುಮಾರ್ ಬಣದವರು ಕೂಡ ಪ್ರತ್ಯುತ್ತರಗಳನ್ನು ಕೊಡ್ತಾನೆ ಇದ್ದರು. ಸೆಪ್ಟೆಂಬರ್ ಕ್ರಾಂತಿ, ಅಕ್ಟೋಬರ್ ಕ್ರಾಂತಿ, ನವೆಂಬರ್ ಕ್ರಾಂತಿ, ಡಿಸೆಂಬರ್ ಆಯಿತು, ಜನವರಿ ಆಯಿತು, ಈಗ ಮಾರ್ಚ್ ಮುಗಿದು ಏಪ್ರಿಲ್ ಕೂಡ ಮುಗಿತಾ ಬಂತು. ಈಗ ಮೇ ಎಲ್ಲಿ ಏನಾದರೂ ಮುಹೂರ್ತ ಫಿಕ್ಸ್ ಆಗುತ್ತಾ? ಹೀಗೆ ಹಲವು ಅಭಿಪ್ರಾಯಗಳು, ಭಿನ್ನಾಭಿಪ್ರಾಯಗಳು ರಾಜಕೀಯ ಪಡಸಾಲೆಯಲ್ಲಿ ಮೊಳಗ್ತಾನೇ ಇದ್ದಾವೆ. ಹೀಗಾಗಿ ಎದುರಾಳಿಗಳು ಅಥವಾ ವಿರೋಧ ಪಕ್ಷದವರು, ಈಗ ವಿರೋಧ ಪಕ್ಷದವರು ಭಾರತೀಯ ಜನತಾ ಪಾರ್ಟಿ ಅಥವಾ JDSಗಿಂತ ಹೆಚ್ಚಾಗಿ ಅವರ ಪಕ್ಷದಲ್ಲೇ ಇರುವಂಥ ಬಣ ರಾಜಕೀಯಕ್ಕೆ ಸೆಡ್ ಹೊಡಿಬೇಕಾದಂಥ ಒಂದು ಅನಿವಾರ್ಯತೆ, ಸವಾಲು ಸದ್ಯಕ್ಕೆ ಎಲ್ಲ ಬಣದವ್ರಿಗೂ ಇದೆ. ಎಸ್, ದಟ್ ಈಸ್ ದ ಪಾಯಿಂಟ್ ಟು ಬಿ ನೋಟೆಡ್ ಹಿಯರ್. ಓಕೆ.